ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ, ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲ, ಮನೆಯಲ್ಲಿ ದುಡ್ಡು ಕಾಸಿಗೆ ತುಂಬಾ ಸಮಸ್ಯೆ ಬರ್ತಿದೆ, ದುಡ್ದಂಥ ಹಣ ಕೈ ಸೇರ್ತಿಲ್ಲ, ಮತ್ತು ಗಂಡ ಹೆಂಡ್ತಿಗೆ ದಿನ ಜಗಳ, ಬೆಳಗ್ಗೆ ಸಂಜೆ ಆದರೆ ಯಾವಾಗೂ ಜಗಳ, ಮತ್ತು ಒಬ್ಬರು ಮುಖ ಕಂಡ್ರೆ ಒಬ್ರಿಗಾಗೋದಿಲ್ಲ ಅಂತನ್ನೋರು ಮನೆ ಪರಿಸ್ಥಿತಿ ಏನೇ ಒಂದಿರಲಿ, ನಿಮ್ಗೆ ಎಂಥ ಒಂದು ಸಮಸ್ಯೆನೇ ಇರಲಿ, ಆ ಸಮಸ್ಯೆ ಎಲ್ಲ ದೂರ ಮಾಡೋ ಅಂಥದ್ದೇ ಇದೊಂದು. ನಾನು ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ. ವಾರದಲ್ಲಿ 2 ದಿವಸ ಮಾಡಿ ಸಾಕು. ನೀವು ಮಾಡ್ತು ಅಂತಂದರೆ ನೋಡಿ, ಲಕ್ಷ್ಮಿ ಆಕರ್ಷಣೆ ಯಾವ ರೀತಿ ನಿಮ್ಗಾಗುತ್ತೆ. ಮತ್ತು ನೆಗೆಟಿವಿಟಿ, ಈಗ ಕೆಟ್ಟದ್ದು ಅಂತ ಏನು ಹೇಳ್ತಾರೆ ನೋಡಿ, ಆ ಕೆಟ್ಟದ್ದೆಲ್ಲ ಹೊರಗಡೆ ಹಾಕಿ ಪಾಸಿಟಿವ್ ನಿಮಗೆ ಅನಿಸುತ್ತೆ. ಏಕೆಂತಂದರೆ ನಮ್ಮ ಮೇಲೆ ಯಾರೇ ಒಂದು ದೃಷ್ಟಿ ದೋಷ ಮಾಟ ಮಂತ್ರ ಏನೇ ಮಾಡಿರೋದಾಗಿರ್ಬೋದು, ಇಲ್ಲ ಒಂದು ಕೆಟ್ಟ ದೃಷ್ಟಿನೇ ಬಿದ್ದಿರೋದಾಗಿರ್ಬೋದು, ಇದೆಲ್ಲನೂ ಅಷ್ಟೇ ದೂರ ಮಾಡೋ ಅಂಥ ಪೂಜೆ ಇದು ಅಷ್ಟೇ. ನಾವೇನು ಈಗ ಮಾಮೂಲಿ ಮಾಡ್ತೀವಲ್ಲ ಅದೇ ರೀತಿ ಮಾಡೋ ಅಂಥದ್ದು ಪೂಜೆ ಅಂತ ಇಲ್ಲ. ಹೆಣ್ಮಕ್ಳು ಇದು ಎಲ್ಲರೂ ಮಾಡೋ ಅಂಥದ್ದಲ್ಲ, ಹೆಣ್ಮಕ್ಳು ಗಂಡಸರು ಮಾಡೋ ಅಂಥದ್ದಲ್ಲ, ಹೆಂಗಸರು ಮಾಡೋ ಅಂಥದ್ದು. ವಾರದಲ್ಲಿ 2 ದಿವಸ ನೀವು ತಲೆಗೆ ಸ್ನಾನ ಮಾಡ್ತೀರಲ್ಲ, ಅಂದರೆ ಮಂಗಳವಾರ ಶುಕ್ರವಾರ ಸ್ನಾನ ಮಾಡೋ ನೀರಿಗೆ ಇದನ್ನು ಹಾಕ್ಕೊಂಡು ನೀವು ಸ್ನಾನ ಮಾಡಿ ನೋಡಿ, ಲಕ್ಷ್ಮಿ ಆಕರ್ಷಣೆ ಯಾವ ಥರ ಆಗುತ್ತೆ. ಮತ್ತು ನಿಮ್ಮ ಮೇಲೆ ಯಾವುದೇ ಒಂದು ದೃಷ್ಟಿ ದೋಷ ಮಾಟ ಮಂತ್ರ ಏನೇ ಇದ್ದರೂ ಸಹ ಅದೆಲ್ಲ ದೂರ ಆಗ್ತಿರುತ್ತೆ ನೀವು ಇದನ್ನು ಮಾಡೋದ್ರಿಂದ. ನಾನು ಸುಮಾರು ಮನೆಗೋಸ್ಕರ ಲಕ್ಷ್ಮಿ ಆಕರ್ಷಣೆಗೋಸ್ಕರ ಸುಮಾರು ನಾನು ವೀಡಿಯೋನು ಸಹ ನಾನು ಮಾಡಿದ್ದೀನಿ. ಏಕೆ ಅಂತಂದರೆ ಇದೆಲ್ಲ ನಾವು ಮಾಡೋದ್ರಿಂದ, ಇದನ್ನು ನಾವು ಪಾಲಿಸೋದ್ರಿಂದ ನಮ್ಮ ಮನೆ ಪರಿಸ್ಥಿತಿ ದೂರ ಆಗುತ್ತೆ. ಇವಾಗ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತಂದರೆ ನಾಳೆ ಆ ಪರಿಸ್ಥಿತಿ ನಿಮ್ಮ ಮನೆಯಲ್ಲಿ ಇರೋದಿಲ್ಲ. ಅವಾಗ ನೀವೇ ಅನ್ಕೋತೀರ, ನಿನ್ನೆ ಯಾವ ಥರ ಇತ್ತು ನನ್ನ ಮನೇಲಿ ಕಷ್ಟ, ನಾವು ಗಂಡ ಹೆಂಡ್ತಿನಲ್ಲಿ ನಿನ್ನೆ ಯಾವ ಥರ ಜಗಳ ಇತ್ತು, ಆದರೆ ಇವತ್ತಿಲ್ವಲ್ಲ. ನಾನು ದುಡುಕಿ ಏನೋ ಒಂದು ಕೆಟ್ಟ ನಿರ್ಧಾರ ನಾನು ಮಾಡಿಬಿಡ್ತಿದ್ದೆ. ಆದರೆ ತಾಳ್ಮೆ ಅನ್ನೋದ್ರಿಂದ, ನಾನು ತಾಳ್ಮೆಯಿಂದ ಇದನ್ನೆಲ್ಲ ಎದುರಿಸಿದ್ಕೆ ದೇವರು ನನ್ನ ಜೊತೆಗಿದ್ದಾನೆ. ಕಷ್ಟ ಕೊಟ್ಟಿದ್ರಿಂದಗಡೆ ಸುಖನೂ ಕೊಡ್ತಾನೆ ಅಂತ ನೀವೇ ಅನ್ಕೋತೀರಲ್ಲ, ಅದು 100ಕ್ಕೆ 100ರಷ್ಟು ಸತ್ಯ. ಯಾಕೆ ಅಂತಂದರೆ ಕತ್ಲಿಂದೆ ಬೆಳಕು ಹೇಗೆ ಬರುತ್ತೋ ಹಾಗೇ, ಈಗ ಕತ್ಲು ಅಂತಂದ್ರೇ ಕಷ್ಟ, ಬೆಳಕು ಅಂತಂದ್ರೇ ಸುಖ. ಜಾಸ್ತಿ ಹೊತ್ತು ಕತ್ಲು ಇರೋದಿಲ್ಲ, ಜಾಸ್ತಿ ಹೊತ್ತು ಬೆಳಕು ಇರೋದಿಲ್ಲ, ಎರಡು ಸಮಾನತೆಯಲ್ಲಿ ಬರೋದು ಆಗಿರೋದ್ರಿಂದ ಇದನ್ನೆಲ್ಲ ನಾವು ಅನುಭವಿಸ್ಲೇಬೇಕು. ಆದರೆ ಕತ್ಲಿರಬೇಕಾದ್ರೂ ಅಂದರೆ ಕಷ್ಟದಲ್ಲೂ ನಮಗೆ ರಾಯರು ಅನುಗ್ರಹ ಮಾಡ್ತಾರೆ, ಒಳ್ಳೆಯದನ್ನೇ ಮಾಡ್ತಿರ್ತಾರೆ, ಕಷ್ಟದಲ್ಲೂ ನಮ್ಮ ಜೊತೇಲಿ ಇರ್ತಾರೆ. ಈಗ ಒಂದು ನೆಗೆಟಿವ್ ಎನರ್ಜಿ ಅಂತ ಏನು ಹೇಳ್ತೀವಿ, ಮನೆಯಲ್ಲಾಗಿರ್ಬೋದು ಇಲ್ಲ ನಮ್ಮ ಮೇಲಾಗಿರ್ಬೋದು, ಇದನ್ನೆಲ್ಲ ದೂರ ಮಾಡೋ ಅಂಥದ್ದು. ವಾರದಲ್ಲಿ 2 ದಿವಸ ನೀವು ತಲೆಗೆ ಸ್ನಾನ ಮಾಡೋವಾಗ ಇದೊಂದು 5 ವಸ್ತು ನಾನು ಹೇಳ್ತೀನಿ, ಅದನ್ನು ನೀವು ಸ್ನಾನದ ನೀರಿಗೆ ಬೆರೆಸ್ಕೊಂಡು ನೀವು ಸ್ನಾನ ಮಾಡಿ. ಯಾವ ರೀತಿ ಅಂತ ನಾನು ಹೇಳ್ತಾ ಹೋಗ್ತೀನಿ. ನೀವು ಮಂಗಳವಾರ ಶುಕ್ರವಾರ 2 ದಿವಸ ಇದನ್ನು ಮಾಡಬೇಕು. ಏಕೆ ಅಂತಂದರೆ ಬೇರೆ ದಿವಸ ಮಾಡೋಂಗಿಲ್ವಾ ಅಂತ ನೀವು ಕೇಳ್ಬೋದು. ಬೇರೆ ದಿವಸ ಮಾಡೋದಕ್ಕಿಂತ ಲಕ್ಷ್ಮೀ ದೇವಿ ಒಲಿದು ಬರೋದು ಯಾವಾಗ, ತಾಯಿ ಲಕ್ಷ್ಮೀ ದೇವಿಗೆ ಪೂಜೆ ಮಾಡೋದು ಯಾವಾಗ, ಮಂಗಳವಾರ ಶುಕ್ರವಾರನೇ ಶ್ರೇಷ್ಠವಾದಂಥ ದಿನ ತಾಯಿ ಲಕ್ಷ್ಮೀ ದೇವಿಗೆ. ಹಾಗಾಗಿ ಮಂಗಳವಾರ ಶುಕ್ರವಾರ ಇದನ್ನು ಮಾಡ್ಕೊಳ್ಳಿ. ನೀವು ಸ್ನಾನ ಮಾಡೋ ನೀರಿಗೆ, ಅಂದರೆ ಸ್ನಾನ ಮಾಡೋ ನೀರಿಗೆ ನೀವು ಫಸ್ಟು ಸ್ನಾನ ಮಾಡ್ತೀರಲ್ಲ, ಶಾಂಪು ಸೀಗೆಕಾಯಿ ಈ ಸೋಪು ಇದನ್ನೆಲ್ಲ ಹಾಕ್ಕೊಂಡು ಮೊದಲದಾಗಿ ನೀವು ಸ್ನಾನ ಮಾಡಿಬಿಡಿ. ಲಾಸ್ಟಲ್ಲಿ ಫುಲ್ಲು ತಲೆ ಮೇಲೆ ನೀರು ಹಾಕ್ಕೋತೀರಲ್ಲ, ಲಾಸ್ಟಲ್ಲಿ ಸೋಪು ಶಾಂಪೆಲ್ಲ ಹಾಕಿದ್ಲ ಮೇಲೆ ಲಾಸ್ಟಲ್ಲಿ ಹಾಕ್ಕೋತೀರಲ್ಲ, ಆವಾಗ ಈ ವಸ್ತುಗಳನ್ನ ನೀವು ಸೇರಿಸ್ಬೇಕು. ಮೊದಲದಾಗೆ ಸೇರಿಸೋದಕ್ಕೆ ಹೋಗಬೇಡಿ. ಏಕೆ ಅಂತಂದರೆ ನೀವು ಕಡೆಯಲ್ಲಿ ಇದನ್ನು ಸೇರಿಸ್ಕೋತು ಅಂತಂದರೆ ಈಗ ಅಷ್ಟೊಂದು ನೀರು ತುಂಬಿಟ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಮೊದಲು ಇದು ಶಾಂಪು ಸೋಪನ್ನೆಲ್ಲ ಯೂಸ್ ಮಾಡ್ಕೊಂಬಿಡಿ. ಲಾಸ್ಟಲ್ಲಿ ನೀವು ಇಲ್ಲ 5 ಚೊಂಬು ಇಲ್ಲ 9 ಚೊಂಬು ಇಲ್ಲ 11 ಚೊಂಬು ಈ ಥರ ನೀವು ತಲೆ ಮೇಲೆ ಈ ವಸ್ತುಗಳನ್ನ ಹಾಕ್ಕೊಂಡು ನೀವು ಸ್ನಾನ ಮಾಡಿ ನೋಡಿ. ಈಗ ಶುಕ್ರವಾರ ಸ್ಟಾರ್ಟ್ ಮಾಡ್ತೀರಾ, ಶುಕ್ರವಾರ ಮಾಡಿ, ಮಂಗಳವಾರ ಮಾಡಿ, 1 ವಾರ ಕಳೆಯುತ್ತಲ್ಲ, ನೆಕ್ಸ್ಟ್ ವಾರದಿಂದನೇ ನೋಡಿ ನಿಮ್ಗೆ ಯಾವ ಥರ ಫೀಲ್ ಕೊಡುತ್ತೆ. ಮನೆ ಪರಿಸ್ಥಿತಿ ಆಗಿರ್ಬೋದು, ಮತ್ತು ಗಂಡ ಹೆಂಡ್ತಿ ಹೊಂದಾಣಿಕೆ ಇಲ್ಲ ಅಂತ ಹೇಳ್ತಾರಲ್ಲ, ಇದು ನೀವು ಮಾಡಿ ನೋಡಿ, ನಂತರ ನೀವೇ ಹೇಳ್ತೀರಾ. ಇದೆಲ್ಲ ತಾಯಿ ಲಕ್ಷ್ಮೀ ದೇವಿಗೆ ಅನುಸಾರವಾಗಿರುವಂಥದ್ದು. ದೇವತೆಗಳು ನಮಗೆ ಇದನ್ನೆಲ್ಲ ಕೊಟ್ಟಿದ್ದಾರೆ. ನಾವು ಇದನ್ನೆಲ್ಲ ಮರೆತು ನಾವು ಏನು ಮಾಡಬೇಕು ಅದನ್ನು ನಾವು ಮಾಡೋದಿಲ್ಲ, ಏನು ಮಾಡಬಾರ್ದು ಅದರಿಂದನೇ ನಾವು ಹೋಗ್ತಾ ಇರ್ತೀವಿ. ಏಕೆ ಅಂತಂದರೆ ಕೆಲವೊಂದು ವಿಷಯ ಗೊತ್ತಿರೋದಿಲ್ಲ. ಗೊತ್ತಿತ್ತು ಅಂತಂದರೆ ಎಲ್ಲರೂ ಸಹ ಇದನ್ನು ಮಾಡೇ ಮಾಡ್ತಾರೆ. ನಮಗೂ ಸಹ ಯಾರಾದರೂ ಹೇಳಿ ಅದರಿಂದ ನಾವು ಪ್ರಯೋಗ ಮಾಡಿದ್ಮೇಲೆ, ನಮ್ಗೆ ಒಳ್ಳೇದು ಮಾಡೋದ್ಮೇಲೆ ನಾವು
ಹೇಳೋ ಅಂಥದ್ದು. ಹಾಗಾಗಿ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಮಾಡಲೇಬೇಕಾದಂಥ ರೆಮಿಡಿ ಇದು. ಎಲ್ಲರೂ ಸಹ ಮಾಡ್ಬೋದು. ಹೆಣ್ಣುಮಕ್ಳು ಅಂತಂದರೆ ಎಲ್ಲರೂ ಸಹ ಮಾಡಲೇಬೇಕಾದಂಥದ್ದು. ಏನು ಅಂತ ನಾನೀಗ ಹೇಳ್ತಾ ಹೋಗ್ತೀನಿ. ಅರಳುಪ್ಪು ತಗೊಳ್ಳಿ, ಅರಿಶಿನ ತಗೊಳ್ಳಿ, ಮತ್ತು ಪಚ್ಚ ಕರ್ಪೂರ ತಗೊಳ್ಳಿ, ಮತ್ತು 2 ಏಲಕ್ಕಿ ತಗೊಳ್ಳಿ, 2 ಲವಂಗ ತಗೊಳ್ಳಿ. ಇಷ್ಟನ್ನ ನೀವು ಸ್ನಾನ ಮಾಡೋ ನೀರಿಗೆ ಇದನ್ನು ಹಾಕ್ಕೊಳ್ಳಿ. ಪಚ್ಚ ಕರ್ಪೂರ, ಅರಿಶಿಣ ಮತ್ತು ಅರಳುಪ್ಪು ಇದನ್ನು ನೀರಿನಲ್ಲಿ ಹಾಕಿ, ಏಲಕ್ಕಿ ಮತ್ತು ಲವಂಗ ಇರುತ್ತಲ್ಲ ಅದನ್ನು ಸ್ವಲ್ಪ ಜಜ್ಜಿ, ನೀವು ಜಾಸ್ತಿ ಪುಡಿ ಮಾಡೋದು ಬೇಡ, ಸ್ವಲ್ಪ ದಪ್ಪ ದಪ್ಪ ಥರ ಜಜ್ಜಿ ನೀವು ಜಜ್ಜಿಬಿಟ್ಟು ಅದಕ್ಕೆ ಹಾಕ್ಕೊಂಡು ಈಗ ಇಷ್ಟು ವಸ್ತುಗಳನ್ನ ನೀವು ಸ್ನಾನದ ನೀರಿಗೆ ಸೇರಿಸ್ಕೊಂಡು ಲಾಸ್ಟು ಒಂದು ಅರ್ಧ ಬಕೆಟು ನೀರಿದೆ ಅನ್ನೋವಾಗ ಇದನ್ನೆಲ್ಲ ಸೇರಿಸ್ಕೊಳ್ಳಿ. ನೀವೊಂದು 5 ಚೊಂಬು ಹಾಕೋತೀರಾ, ಇಲ್ಲ ಒಂದು 9 ಚೊಂಬು ಹಾಕೋತೀರಾ, ಅಷ್ಟನ್ನು ನೀವು ಎಣಿಸ್ಕೊಂಡು ತಲೆ ಮೇಲಿಂದ ಫುಲ್ಲು ನೀವು ಲಾಸ್ಟಲ್ಲಿ ಹೇಗೆ ಸ್ನಾನ ಮಾಡ್ತೀರೋ ಆ ರೀತಿ ಮಾಡಿಕೊಂಡು ಮೈ ಒರೆಸ್ಕೊಂಬಿಡಿ. ಅದು ಹಾಕಿದ ನಂತರ ನೀವು ಶಾಂಪು ಸೋಪು ಎಲ್ಲ ಹಾಕೋದಕ್ಕೆ ಹೋಗ್ಬಾರ್ದು. ಮುಂಚೆನೇ ಶಾಂಪು ಸೋಪನ್ನೆಲ್ಲ ಯೂಸ್ ಮಾಡಿಬಿಡಿ. ನಂತರ ಲಾಸ್ಟಲ್ಲಿ ನೀವು ನೀರು ಹಾಕ್ಕೋತೀರಲ್ಲ ತಲೆ ಮೇಲ್ಗಡೆ, ಆವಾಗ ಇದನ್ನು ಹಾಕ್ಕೊಳ್ಳಿ. ಮಂಗಳವಾರ, ಶುಕ್ರವಾರ ಪ್ರತಿ ವಾರನೂ ನೀವು ಇದನ್ನು ಮಾಡ್ತಾ ಬನ್ನಿ. ನೋಡಿ, ಒಂದು 2 ವಾರ 3 ವಾರ ಮಾಡಿ ನಿಮಗೆ ರಿಸಲ್ಟ್ ಏನು ಅನ್ನೋದು ಗೊತ್ತಾಗುತ್ತೆ. ಗಂಡ ಹೆಂಡತಿ ಹೊಂದಾಣಿಕೆ ಇಲ್ಲ ಅಂತ ಅನ್ನೋರು ಇದನ್ನು ನೀವು ಮಾಡಿ. ಮತ್ತು ಹಣ ದುಡಿದ್ರು ನಮಗೆ ಹಣ ಕೈ ಸೇರ್ತಿಲ್ಲ, ಸಾಲ ಜಾಸ್ತಿ ಆಗಿದೆ, ದುಡ್ಡಿನ ಸಮಸ್ಯೆ ಇದೆ, ಮನೆ ಪರಿಸ್ಥಿತಿ ನಡೆಸೋದಕ್ಕಾಗ್ತಿಲ್ಲ, ಕಷ್ಟದ ಮೇಲೆ ಕಷ್ಟ ಅನ್ನೋದೇ ಬರ್ತಿದೆ ಅಂತ ಅನ್ನೋರು ಇದು ನೀವು ಮಾಡ್ತಾ ಹೋಗಿ. ಏನು ಖರ್ಚಾಗೋದಿಲ್ಲ. ಮನೆಯಲ್ಲಿ ಇಷ್ಟು ವಸ್ತು ಅಂತೂ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಇದೆಲ್ಲ ಲಕ್ಷ್ಮಿ ಆಕರ್ಷಣೆ ಮಾಡೋವಂಥ ವಸ್ತು. ಅರಳುಪ್ಪಾಗಿರ್ಬೋದು, ಅರಿಶಿಣ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಮತ್ತು ಲವಂಗ ಆಗಿರ್ಬೋದು, ಪಚ್ಚ ಕರ್ಪೂರ. ನೀವು ಒಂದು ಸತಿ ಗದ್ಗೆ ಅಂಗಡಿಲಿ ತಂದ್ಕೊಳ್ಳಿ, ನೀವು ಇಷ್ಟಿಷ್ಟೇ ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಂಡು ನೀವು ಶುಕ್ರವಾರ ಮಂಗಳವಾರ ಸ್ನಾನದ ನೀರಿಗೆ ಸೇರಿಸ್ಕೊಂಡು ನೀವು ಸ್ನಾನ ಮಾಡಿ ನೋಡಿ. ಇದ್ರ ಪವರ್ ಏನು ಅನ್ನೋದು ನಿಮಗೆ ಸಹ ಗೊತ್ತಾಗುತ್ತೆ. ನೆಗೆಟಿವಿಟಿ ಅಂತ ಏನು ಹೇಳ್ತೀವಲ್ಲ, ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಹಾಕಿ ಪಾಸಿಟಿವು ನಿಮ್ಗೆ ಅನಿಸುತ್ತೆ. ಮನಸ್ಸಿನಲ್ಲಿ ಏನೋ ಒಂಥರ ಖುಷಿ ಕೊಡುತ್ತೆ, ಮನೆಯಲ್ಲಿ ಏನೋ ಒಂಥರ ಸರಿ ಇದೆ, ಎಲ್ಲವೂ ಚೆನ್ನಾಗಿದೆ ಅಂತ ಅನ್ನೋ ಒಂದು ಫೀಲ್ ಕೊಡುತ್ತೆ. ಇದೆಲ್ಲ ಲಕ್ಷ್ಮಿ ಆಕರ್ಷಣೆ ಮಾಡೋವಂಥ ವಸ್ತುಗಳಾಗಿರೋದ್ರಿಂದ ನಾನು ಏನು ವಿಡಿಯೋದಲ್ಲೆಲ್ಲ ಹೇಳ್ತೀನೋ ಅದನ್ನೆಲ್ಲ ಸಹ ಪ್ರತಿಯೊಬ್ಬರು ಪಾಲಿಸೋದ್ರಿಂದ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದನೇ ನಾನು ಹೇಳೋವಂಥದ್ದು. ಏಕೆ ಅಂತಂದರೆ ನಾವು ಹೇಳೋದ್ರಿಂದ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅನ್ನೋದೇನಿಲ್ಲ. ಈಗ ರಾಯರು ವ್ರತ ಹೇಳೋದ್ರಿಂದ ರಾಯರು ವ್ರತ ನಾವು ಮಾಮೂಲಿ ಮಾಡೇ ಮಾಡ್ತೀವಲ್ವ, ಗುರುವಾರ ಪೂಜೆನ ಅದೇ ರೀತಿ ಮಾಡೋವಂಥದ್ದು. ಈಗ ಲಕ್ಷ್ಮಿ ಆಕರ್ಷಣೆ ಆಗಲೇಬೇಕು, ಎಲ್ರಿಗೂ ಸಹ ಲಕ್ಷ್ಮಿ ಅನುಗ್ರಹ ಇರಲೇಬೇಕು. ಲಕ್ಷ್ಮಿ ಅನುಗ್ರಹ ಇಲ್ಲ ಅಂದರೆ ಯಾವ ಮನುಷ್ಯನೂ ಅಷ್ಟೇ ಇರೋಕ್ಕಾಗೋದಿಲ್ಲ. ಹಣ ಇರಬೇಕು. ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಆಗಮನ ಆಗ್ತಿದ್ರೇ ನಮ್ಮ ಜೀವನ ನಡೆಸೋಕ್ಕಾಗೋದು. ದುಡ್ಡು ಹಣ ಕಾಸು ಬರೋದಿಲ್ಲ ಅಂತಂದರೆ ಮತ್ತು ನಾವು ಜೀವನ ಹೇಗೆ ಮಾಡೋದು? ಎಲ್ಲವೂ ಇರಬೇಕು. ಮನಸ್ಸಿಗೆ ನೆಮ್ಮದಿ ಇರಬೇಕು, ಮನೆಯಲ್ಲಿ ನೆಮ್ಮದಿ ಇರಬೇಕು. ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನದಲ್ಲೂ ಹೊಂದಾಣಿಕೆ ಅನ್ನೋದು ಇರಬೇಕು. ಈಗ ಒಂದು ಮನೆಯಲ್ಲಿ 4-5 ಜನ ಇರ್ತಾರೆ ಅಂದರೆ 4-5 ಜನ 4-5 ದಿಕ್ಕಿಗೆ ತಿರುಗಿರ್ತಾರೆ. ಒಬ್ಬರು ಮಾತು ಒಬ್ಬರು ಕೇಳೋದಿಲ್ಲ, ಒಬ್ಬರು ಮುಖ ಕಂಡ್ರೆ ಒಬ್ರಿಗಾಗೋದಿಲ್ಲ. ಈಗ ಮೊದಲದಾಗಿ ನಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗಂಡ ಹೆಂಡತಿನಲ್ಲಿ ಹೊಂದಾಣಿಕೆ ಇರಬೇಕು. ಆ ಹೊಂದಾಣಿಕೆನೇ ಇರೋದಿಲ್ಲ. ಏಕೆ ಅಂತಂದರೆ ದಿನ ಬೆಳಗ್ಗೆ ಸಂಜೆ ಆದರೂ ಸಾಕು ಜಗಳ, ಕಿತ್ತಾಟ, ಒಬ್ಬರು ಮಾತು ಕಂಡ್ರೆ ಒಬ್ರಿಗಾಗೋದಿಲ್ಲ, ಒಬ್ಬರು ಮುಖ ಕಂಡ್ರೆ ಒಬ್ರಿಗಾಗೋದಿಲ್ಲ. ಈ ಥರನೂ ಸುಮಾರು ಜನದ ಮನೆಯಲ್ಲಿ ಈ ಥರ ಪರಿಸ್ಥಿತಿ ಇದ್ದೇ ಇರುತ್ತೆ. ಅಂಥವರು ಸಹ ಮತ್ತು ಹಣಕಾಸು ನಿಮಗೆ ಬರ್ತಾ ಇಲ್ಲ, ಹಣ ದುಡ್ಡು ನಿಮ್ಮ ಕೈಲಿ ಸೇರ್ತಾ ಇಲ್ಲ ಅಂತನ್ನೋರು ಇದನ್ನೆಲ್ಲ ನೀವು ಪಾಲಿಸ್ತಾ ಹೋಗಿ. ಶುಕ್ರವಾರ ಮಂಗಳವಾರ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಿ. ಗುರುವಾರ ರಾಯರಿಗೆ ಹೇಗೆ ನಾವು ಪೂಜೆ ಮಾಡ್ತೀವೋ ಅದೇ ರೀತಿ ಶುಕ್ರವಾರ ಮಂಗಳವಾರ ಪೂಜೆ ಮಾಡ್ತಾ ಹೋಗಿ. ನೋಡಿ ಲಕ್ಷ್ಮಿ ಆಕರ್ಷಣೆ ಯಾವ ರೀತಿ ನಿಮ್ಗಾಗುತ್ತೆ. ಲಕ್ಷ್ಮಿ ಅನುಗ್ರಹ ನಿಮ್ಮ ಮನೆಗೆ ಯಾವ ಥರ ತಾಯಿ ಲಕ್ಷ್ಮೀ ದೇವಿ ಬರ್ತಾಳೆ ಅನ್ನೋದನ್ನು ನೀವೇ ಪರೀಕ್ಷೆ ಮಾಡ್ತಾ ಹೋಗಿ. ಮನೆಯಲ್ಲಿ ಯಾವಾಗಲೂ ಅಷ್ಟೇ ಹೆಣ್ಮಕ್ಳು ಅಳೋದಕ್ಕೆ ಹೋಗಬೇಡಿ. ಮನೆಯಲ್ಲಿ ಗಂಡ ಹೆಂಡತಿ ಯಾವಾಗಲೂ ಅಷ್ಟೇ ಜಗಳ ಆಡೋದು, ಕೂಗಾಡೋದು, ಕಿರ್ಚಾಡೋದು, ಒಂಥರ ನೆಗೆಟಿವ್ ಆಗಿ ಮಾತಾಡೋದು, ಕೆಟ್ಟದನ್ನೇ ಮನೇಲಿ ಮಾತಾಡ್ತಾ ಇರೋದು, ಇದೆಲ್ಲ ನಾವು ಮಾತಾಡೋದ್ರಿಂದ ದಾರಿದ್ರ್ಯ ಲಕ್ಷ್ಮಿ ನಮ್ಮ ಮನೆಗೆ ಆಗಮನ ಮಾಡ್ತಾಳೆ. ಲಕ್ಷ್ಮೀ ದೇವಿ ಇರೋದಿಲ್ಲ. ಯಾವ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುತ್ತೋ ಆ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿ ಇರ್ತಾಳೆ. ಈ ಮನೆಯಲ್ಲಿ ಕಿರ್ಚಾಡೋದು, ಕೂಗಾಡೋದು, ಕೆಟ್ಟು ಮಾತಾಡೋದು, ನನಗೇನು ಇಲ್ಲ, ನಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ, ಕಷ್ಟ ನಮಗೆ ಹಣಕಾಸು ಬರ್ತಿಲ್ಲ, ಹಾಗೆ ಹೀಗೆ ಅಂತ ನಾವು ನೆಗೆಟಿವಿಟಿನೇ ಮಾತಾಡ್ತು ಅಂತಂದರೆ ನೆಗೆಟಿವಿಟಿನೇ ನಮ್ಮ ಮನೆಯಲ್ಲಿ ಯಾವಾಗಲೂ ಸಹ ಉಳ್ಕೊಳ್ಳುತ್ತೆ. ದಾರಿದ್ರ್ಯ ಲಕ್ಷ್ಮಿ ಉಳ್ಕೊಂಡು ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರೋದಿಲ್ಲ, ಹೊರಗಡೆ ಹೊರ್ಟೋಗ್ತಾಳೆ. ಹಂಗಾಗಿ ಆದಷ್ಟು ಮನೆ ಹೆಣ್ಣುಮಕ್ಕಳು ನೀವು ಇದನ್ನೆಲ್ಲ ಪಾಲಿಸ್ತು ಅಂತಂದರೆ ನೋಡಿ ನಿಮ್ಮ ಮನೆ ಯಾವ ರೀತಿ ಸುಧಾರಿಸುತ್ತೆ, ನಿಮ್ಗೆ ಯಾವ ಥರ ನೆಮ್ಮದಿ ಕೊಡ್ತಾಳೆ ತಾಯಿ ಲಕ್ಷ್ಮಿ. ಇದೆಲ್ಲ
ಇದೆಲ್ಲ ಭಗವಂತನ ಇಚ್ಛೆನೇ ಆಗಿರುತ್ತೆ. ನಾವು ರಾಯರು ಪೂಜೆ ಮಾಡಿದ ತಕ್ಷಣ ರಾಯರೇ ಎಲ್ಲವನ್ನು ಕೊಡೋ ಅಂಥದ್ದಲ್ಲ. ರಾಯರು ಏನು ಕೊಡಬೇಕೋ ಅದನ್ನು ಖಂಡಿತ ಕೊಟ್ಟೇ ಕೊಡ್ತಾರೆ. ಆದರೆ ದೇವತೆಗಳು ಆಶೀರ್ವಾದ ಇರಬೇಕು. ತಾಯಿ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಆಗಮನ ಆಗಬೇಕು ಅಂದರೆ ತಾಯಿ ಲಕ್ಷ್ಮೀ ದೇವಿನ ನಾವು ಒಲಿಸ್ಕೋಬೇಕು. ಬರೀ ರಾಯರು ಪೂಜೆ ಮಾಡಿದ್ರೆ ತಾಯಿ ಲಕ್ಷ್ಮೀ ದೇವಿ ಬರೋದಿಲ್ಲ. ಲಕ್ಷ್ಮೀ ದೇವಿ ಅಡ್ಡವಾಗಿ ನಿಂತಿರ್ತಾಳೆ. ನಾವು ಲಕ್ಷ್ಮೀ ದೇವಿಗೆ ಶಾಂತಿಯಿಂದ ನಾವು ಮನೆಗೆ ಬರಮಾಡ್ಕೊಂಡ್ರೆ ಆವಾಗ ರಾಯರು ಬೇಗ ತಥಾಸ್ತು ಅಂತ ಹೇಳ್ತಾರೆ. ರಾಯರು ಅನುಗ್ರಹ ಮಾಡೋದಕ್ಕೆ ಯಾವುದೇ ಒಂದು ಅಡ್ಡಿ ಆತಂಕ ಇಲ್ಲ. ಆದರೆ ಕೆಲವು ದೇವ್ರುಗಳು ನಮ್ಮ ಮನೆ ದೇವರಾಗಿರ್ಬೋದು, ಇಲ್ಲ ಬೇರೆ ಯಾವ್ದಾರ ಒಂದು ನಮ್ಮ ಹರಕೆ ಇತ್ತು ಅಂತಂದಾಗ, ಹರಕೆ ತೀರಿಸಿಲ್ಲ ಅಂತಂದಾಗ, ಯಾವುದಾದ್ರೂ ಹಳೇದು ಒಂದು ಏನಾದರೂ ಒಂದು ದೇವ್ರದ್ದು ಇತ್ತು ಅಂತ ಅಂದಾಗ ಆ ದೇವ್ರನ್ನ ಮಾಡದೇ ಇದ್ದಾಗ ಇದೆಲ್ಲ ಒಂದು ಕಾಡೋ ಅಂಥದ್ದು. ನಾವು ಅದನ್ನೆಲ್ಲ ಅರ್ತ್ಕೋಬೇಕು. ಮನೆಯಲ್ಲಿ ದೊಡ್ಡವರು ಇರ್ತಾರಲ್ಲ ಆವಾಗ ಕೇಳಿ ನಿಮ್ಗೆ ಹೇಗೆ ಕಷ್ಟ ಬರ್ತಿರುತ್ತೆ, ಇದಕ್ಕೆಲ್ಲ ಏನು ಕಾರಣ, ಯಾವುದಾದ್ರೂ ಹಳೆ ಹರಕೆ ಇದೆಯಾ, ಏನಾದರೂ ಹಳೇದು ಏನಾದರೂ ದೇವ್ರದ್ದು ಒಂದು ಕಾರ್ಯ ಮಾಡೋದಿದೆಯಾ ಅಂತ ಹಿರೀಕರನ್ನ ಕೇಳಿ. ಏಕೆ ಅಂತಂದರೆ ಹಿರೀಕರು ಮಕ್ಳಿಗೋಸ್ಕರ ಮನೆಗೋಸ್ಕರ ಏನಾದರೂ ಒಂದು ಹರಕೆ ಮಾಡಿರ್ತಾರೆ. ಆ ಹರಕೆ ತೀರಿಸ್ತೀರ ಅವರು ಹೊರಟೋಗಿರ್ತಾರೆ. ಅದು ತೀರಿಸ್ತೀರ ಇರೋದಿಲ್ಲ. ಅವರು ಮಕ್ಳಿಗೆ ಹೇಳಿದ್ರೆ ಸರಿ ಹೋಗುತ್ತೆ, ಅವರು ತಿಳ್ಕೊಂಡು ಅದನ್ನು ಮಾಡ್ತಾರೆ. ಕೆಲವರು ಮಾಡಿರೋದಿಲ್ಲ, ಹಾಗೇ ಇದು ಮಾಡಿಬಿಟ್ಟಿರ್ತಾರೆ, ನಿಲ್ಲಿಸ್ಬಿಟ್ಟಿರ್ತಾರೆ. ಅದೆಲ್ಲ ನಮಗೆ ಕಾಡ್ತಿರುತ್ತೆ. ನಮ್ಮ ಮನೆ ಏಳಿಗೆ ಆಗ್ತಿಲ್ಲ, ನಾವು ಉದ್ಧಾರ ಆಗ್ತಿಲ್ಲ, ನಾವು ಮೇಲೆ ಬರ್ತಿಲ್ಲ ಅಂತಂದರೆ ಇದೆಲ್ಲ ಸಮಸ್ಯೆಗಳಿರುತ್ತೆ. ಅದೆಲ್ಲ ಸಮಸ್ಯೆಗಳನ್ನ ರಾಯರು ದೂರ ಮಾಡೋಕ್ಕಾಗೋದಿಲ್ಲ. ಆ ಸಮಸ್ಯೆ ಏನು ಅಂತ ಭಗವಂತ ಸೂಚನೆ ಕೊಡ್ತಾನೆ. ಕನಸಿನಲ್ಲೋ ಇಲ್ಲ ಒಂದು ದೇವಸ್ಥಾನಕ್ಕೆ ಹೋದಾಗ ಯಾವುದಾದ್ರೂ ಒಂದು ರೂಪದಲ್ಲಿ ದೇವರು ಸೂಚನೆ ಕೊಡ್ತಾರೆ. ಆ ಸೂಚನೆ ಏನು ಅಂತ ನಾವು ಅರ್ಥ ಮಾಡಿಕೊಂಡು ಆ ವರ್ಕೆನ ನಾವು ತೀರಿಸಿದಾಗ ರಾಯರು ಬೇಗ ನಮಗೆ ಅನುಗ್ರಹ ಮಾಡ್ತಾರೆ. ನೋಡಿ, ನಾವು ಮಾಡೋ ಅಂಥ ತಪ್ಪುಗಳಿಂದ ಇದೆಲ್ಲ ನಮಗೆ ಸಮಸ್ಯೆ ಅನ್ನೋದು ಬರ್ತಾ ಇರುತ್ತೆ. ಆ ಸಮಸ್ಯೆ ಯಾವ ಕಡೆ ಬರ್ತಿದೆ, ಏನು ಆಗ್ತಿದೆ, ನಮ್ಮಿಂದ ಏನು ತಪ್ಪಾಗಿದೆ, ಹಿರಿಕರಿಂದ ಏನು ತಪ್ಪಾಗಿದೆ ಅದನ್ನೆಲ್ಲನೂ ಅಷ್ಟೇ ನಾವು ಯೋಚನೆನೇ ಮಾಡೋದಿಲ್ಲ. ಈಗ ನಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ, ನಾವು ಗಂಡ ಹೆಂಡ್ತಿ ಹೊಂದಾಣಿಕೆ ಇಲ್ಲ, ಹಣಕಾಸು ಸೇರ್ತಿಲ್ಲ ಅಂತ ನಾವು ರಾಯರು ಪೂಜೆ ಮಾಡ್ತೀವಿ, ರಾಯರು ವ್ರತ ಮಾಡ್ತೀವಿ. ಕೆಲವು ಟೈಮಲ್ಲಿ ರಾಯರು ವ್ರತ ಮಾಡಿದ್ರೂ ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತ ಹೇಳೋರೇ ಜಾಸ್ತಿ ಆಗಿದ್ದಾರೆ. ರಾಯರಿಗೆ ಮುಡುಪು ಸಂಕಲ್ಪ ಮಾಡಿದ್ದೀನಿ, ತೆಂಗಿನಕಾಯಿ ಸಂಕಲ್ಪ ಮಾಡಿದ್ದೀನಿ, ನಾನು ಎಲ್ಲ ರೀತಿ ರಾಯರ ವ್ರತ ಮಾಡಿದ್ದೀನಿ, ರಾಯರ ಅನುಗ್ರಹ ನನಗೆ ಮಾಡ್ತಿಲ್ಲ, ರಾಯರು ಒಳ್ಳೇದು ಮಾಡ್ತಿಲ್ಲ ಅಂತಂದರೆ ಇದೆಲ್ಲ ಒಂದು ಕಾರಣ ಆಗಿರುತ್ತೆ. ಏನಾದರೂ ಒಂದು ಕಾರಣವಾಗೇ ಇರುತ್ತೆ. ಆ ಕಾರಣದಿಂದ ರಾಯರು ಒಳ್ಳೇದು ಮಾಡೋದಕ್ಕೆ ಅಲ್ಲಿ ತಡೀತಿರ್ತವೆ ಬೇರೆ ದೇವ್ರುಗಳು. ಹಾಗಾಗಿ ನಮ್ಗೆ ಒಳ್ಳೇದು ಮಾಡೋದಕ್ಕೆ ಬೇಗ ಅನುಗ್ರಹ ಮಾಡೋದಿಲ್ಲ ರಾಯರು. ಇದನ್ನೆಲ್ಲ ನಾವು ಪಾಲಿಸ್ತು ಅಂತಂದರೆ ಖಂಡಿತ ನಮ್ಗೆ ಒಳ್ಳೆಯದಾಗುತ್ತೆ. ಏನಿದೆ ನಮ್ಮ ಮನೆಗೆ ಏನಾಗಬೇಕು, ಏನು ಮಾಡಿಕೊಂಡ್ರೆ ನಮ್ಗೆ ಒಳ್ಳೆಯದಾಗುತ್ತೆ ಅಂತ ಭಗವಂತ ಇದನ್ನೆಲ್ಲ ಸೂಚನೆ ಮುಖಾಂತರ ನಮಗೆ ಕೊಟ್ಟಿದ್ದಾರೆ. ನಮಗೆ ಗೊತ್ತಿಲ್ಲ ಅಂದ್ರೂ ಯಾರ ಮುಖಾಂತರನಾದರೂ ಹೇಳಿಸ್ತಾರಲ್ವ, ಅದನ್ನು ನಾವು ಚಾಚು ತಪ್ಪದೆ ಮಾಡ್ತು ಅಂತಂದರೆ ನಮ್ಮ ಮನೆ ಅಭಿವೃದ್ಧಿಗೋಸ್ಕರ ನಾವು ಇದನ್ನೆಲ್ಲ ಮಾಡಲೇಬೇಕು. ಮಾಡ್ತು ಅಂತಂದಾಗ ದೇವತೆಗಳ ಅನುಗ್ರಹ ಇರುತ್ತೆ, ನಮ್ಮ ಮನೆ ದೇವರ ಅನುಗ್ರಹ ಇರುತ್ತೆ. ಮತ್ತು ಗಣೇಶ ವಿಘ್ನೇಶ್ವರ ಎಲ್ಲ ವಿಘ್ನಗಳನ್ನ ದೂರ ಮಾಡಿ ಯಾವುದೇ ಅಡ್ಡಿ ಆತಂಕ ಕೊಡದಿರೋ ಹಾಗೆ ರಾಯರು ಹೇಗೆ ಬೇಗ ಅನುಗ್ರಹ ಮಾಡ್ತಾರೋ ವಿಘ್ನೇಶ್ವರನೂ ಅಷ್ಟೇ ಬೇಗ ಅನುಗ್ರಹ ಮಾಡಬೇಕು. ನಮ್ಮ ಮನೆ ದೇವರು ಅನುಗ್ರಹ ಆಗಬೇಕು, ನಂತರ ರಾಯರ ಅನುಗ್ರಹ ಆಗೋದು. ನಾವು ಒಂದು ದೇವರು ಪೂಜೆ ಮಾಡಿಬಿಟ್ಟು ದೇವ್ರಿಗೆ ಏನು ನೀನು ಒಳ್ಳೇದು ಮಾಡಿಲ್ಲ ಅಂತ ನಾವು ಕೇಳ್ತೀವಿ. ಬರೀ ನಾವು ರಾಯರನ್ನೇ ಪೂಜೆ ಮಾಡ್ತೀವ, ಬೇರೆ ದೇವರು ಪೂಜೆ ಮಾಡೋದಿಲ್ವ, ಬೇರೆ ದೇವಸ್ಥಾನಕ್ಕೆ ಹೋಗೋದಿಲ್ವ? ಹೌದು, ಎಲ್ಲ ದೇವಸ್ಥಾನಕ್ಕೆ ಹೋಗಬೇಕು, ಎಲ್ಲ ದೇವ್ರನ್ನ ನಂಬಬೇಕು. ಆದರೆ ರಾಯರು ಯಾವುದೋ ಒಂದು ಪರಿಸ್ಥಿತಿನಲ್ಲೂ ಅವರು ಅನುಗ್ರಹ ಮಾಡೋದಕ್ಕೆ ತಡೆ ಮಾಡೋದಿಲ್ಲ. ಅವರು ಬೇಗ ಅನುಗ್ರಹ ಮಾಡ್ತಾರೆ. ಅವರು ಅನುಗ್ರಹ ಮಾಡೋದಕ್ಕೆ ಇವೆಲ್ಲ ಅಡ್ಡಿ ಆತಂಕಗಳು ಬರ್ತಿರುತ್ತೆ. ಆ ಅಡ್ಡಿ ಆತಂಕಗಳನ್ನ ನಾವು ಅರ್ತ್ಕೊಂಡು ಅದನ್ನು ದೂರ ಮಾಡ್ತು ಅಂತಂದರೆ ರಾಯರ ಅನುಗ್ರಹ ಬೇಗ ಆಗುತ್ತೆ. ರಾಯರು ನಂಬಿದಂಥವ್ರಿಗೆ ಯಾವತ್ತೂ ಕೈ ಬಿಡೋದಿಲ್ಲ. ಇದನ್ನೆಲ್ಲ ನಮಗೆ ಒಂದು ಕನಸಿನಲ್ಲಾಗಿರ್ಬೋದು, ಇಲ್ಲ ಯಾರ ಮುಖಾಂತರ ಹೇಳ್ಸೋದ್ರಲ್ಲಾಗಿರ್ಬೋದು, ಇದನ್ನೆಲ್ಲ ಸೂಚನೆನ ರಾಯರು ಕೊಡ್ತಾರೆ. ರಾಯರು ಪ್ರತಿಯೊಬ್ಬ ಮನುಷ್ಯನಿಗೂ ಸೂಚನೆನೇ ಕೊಡೋದು. ನಮ್ಗೆ ಅದು ಏನು ಅರ್ಥ ಆಗಿಲ್ಲ ಅಂತನ್ನುವಾಗ, ಅವ್ರ ಅನುಗ್ರಹ ಮಾಡೋದಕ್ಕೆ ಈ ತಡೆ ಬರ್ತಿದೆ ಅಂತಂದಾಗ, ನಮ್ಗೆ ಅದು ಅರ್ಥ ಆಗಿಲ್ಲ ಅಂತಂದಾಗ ರಾಯರು ಸೂಚನೆ ಕೊಡ್ತಾರೆ. ಕನಸಿನಲ್ಲಾಗಿರ್ಬೋದು, ಇಲ್ಲ ಯಾರ ಬಾಯಿಲಾದ್ರೂ ಹೇಳ್ಸೋದ್ರಲ್ಲಾಗಿರ್ಬೋದು, ಈ ಥರ ಒಂದು ಸೂಚನೆ ಕೊಡ್ತಾರೆ. ಆ ಸೂಚನೆ ನಾವು ಅರ್ಥ ಮಾಡ್ಕೋಬೇಕು. ಮನೆಯಲ್ಲಿ ಹಿಂದಿಂದನೇ ಯಾವಾಗಲೂ ಕೆಟ್ಟು ಪರಿಸ್ಥಿತಿ ನಡೀತಿದೆ, ಕೆಟ್ಟದೇ ಆಗ್ತಿದೆ ಅಂತಂದಾಗ ನಮಗೆ ಇದು ಏನಾದರೂ ಒಂದು ದೇವ್ರದಾಗಿರುತ್ತೆ, ಇಲ್ಲ ಕೆಟ್ಟ ಕಣ್ಣು ದೃಷ್ಟಿ ಬಿದ್ದಿರುತ್ತೆ. ಈಗ ಒಬ್ಬ ಮನುಷ್ಯ ಬೆಳೀತಿದ್ದಾನೆ ಅಂತಂದರೆ ಅವನ ಮೇಲೆ ಹಲವಾರು ಕಣ್ಣು ಅನ್ನೋದು ಬಿದ್ದಿರುತ್ತೆ, ದೃಷ್ಟಿ ದೋಷ. ಈಗ ಮನುಷ್ಯನ ಕಣ್ಣಿಗೆ ಮರ ಸಿಡೀತು ಅಂತ ಹೇಳ್ತಾರಲ್ಲ, ಒಬ್ಬ ಮನುಷ್ಯನ ಕಣ್ಣು ಬಿದ್ದರೆ ಆ ಮನುಷ್ಯ ಉಳಿಯೋದಿಲ್ಲ, ಸುಟ್ಟು ಬೂದಿ ಆಗಿಬಿಡ್ತಾನೆ. ಇದೆಲ್ಲ ಒಂದು ನಮಗೆ ಅನುಭವ ಆಗಿರುತ್ತೆ. ಅದಕ್ಕೇ ನಾನು ಹೇಳೋವಂಥದ್ದು, ನೀವಿದು ಏನಿದೆ ಅಂತ ನೀವು ತಿಳ್ಕೊಳ್ಳಿ. ನೀವು
ನಾನು ಅದರಲ್ಲೂ ಸಹ ನಾನು ಎಲ್ಲವನ್ನು ಸಹ ಬಿಡಿಸಿ ನಾನು ಹೇಳ್ತೀನಿ. ಏಕೆ ಅಂತಂದರೆ ನಾನು ಕಷ್ಟದಲ್ಲಿ ಇದ್ದಿದ್ದರಿಂದ ನನಗೆ ಇದನ್ನೆಲ್ಲ ಪರಿಹಾರ ಮಾಡ್ಕೊಂಡ್ಮೇಲೆ ನನಗೆ ನನ್ನ ಮನೆ ದೇವರು ನನ್ನ ತಂದೆ ರಾಯರು ನನಗೆ ಅನುಗ್ರಹ ಮಾಡಿದಂಥದ್ದು. ನನಗೇನಾದರೂ ಇವತ್ತು ಕಷ್ಟ ಬತ್ತು ಅಂತಂದರೆ ನಾನು ಕೂತ್ಕೊಂಡು ನೆನೆಪು ಮಾಡ್ಕೋತೀನಿ, ಎಲ್ಲಿ ತಪ್ಪಾಗಿದೆ, ಯಾವ ದೇವ್ರದ್ದು ಹರಕೆ ಇದೆ, ಎಲ್ಲಿ ನಾನು ಎಡವಿದ್ದೀನಿ, ಎಲ್ಲಿ ನನ್ನಿಂದ ತಪ್ಪಾಗಿದೆ, ಇದನ್ನೆಲ್ಲ ಸಹ ಯೋಚನೆ ಮಾಡ್ತೀನಿ. ನಂತರ ನಾನು ಅದೇ ರೀತಿ ಅಂದ್ಕೊಂಡು ಮಲ್ಕೊಂಡಾಗ ನನ್ನ ಕನಸಿನಲ್ಲಿ ಯಾವುದಾದ್ರೂ ಒಂದು ಸೂಚನೆಯನ್ನು ಭಗವಂತ ನನ್ನ ಮನೆ ದೇವ್ರು ಕೊಡ್ತಾರೆ. ಆವಾಗ ನೆಕ್ಸ್ಟ್ ಡೇನೇ ನನಗೆ ಗೊತ್ತಿದ್ದಷ್ಟು ನಾನು ದೇವ್ರಿಗೆ ನಾನು ಒಂದು ಸಲ್ಲಿಸ್ತೀನಿ. ಏನೋ ಒಂದು ತಪ್ಪಾಗಿದೆ ನನ್ನಿಂದ, ಅದನ್ನು ಒಂದು ಹರಕೆ ಆಗಿರ್ಬೋದು, ಇಲ್ಲ ಒಂದು ಮುಡುಪು ಕಾಸು ಹಾಕೋದಾಗಿರ್ಬೋದು, ಇದನ್ನೆಲ್ಲ ನಾನು ಮಾಡಿ ದೇವಸ್ಥಾನಕ್ಕೆ ಹೋಗಿ ಇದನ್ನು ನಾನು ಪರಿಹಾರ ಮಾಡ್ಕೋತೀನಿ. ನಂತರ ನನಗೆ ಯಾವುದೇ ಒಂದು ತೊಂದರೆ ತಾಪತ್ರೆ ಮನೆಯಲ್ಲಿ ಸಮಸ್ಯೆ ಅನ್ನೋದು ಬರೋದಿಲ್ಲ. ಇದನ್ನೆಲ್ಲ ನಾವು ಪ್ರತಿಯೊಬ್ಬ ಹೆಣ್ಮಕ್ಳು ಇದನ್ನು ಪಾಲಿಸ್ತು ಅಂತಂದರೆ ನಮ್ಮ ಮನೆಗೆ ಒಳ್ಳೆಯದಾಗುವಂಥದ್ದು. ಪ್ರತಿಯೊಬ್ಬ ಹೆಣ್ಮಕ್ಳು ಮಂಗಳವಾರ ಶುಕ್ರವಾರ ಸ್ನಾನ ಮಾಡೋ ನೀರಿಗೆ ಈ ವಸ್ತುಗಳನ್ನ ಸೇರಿಸಿ ನೀವು ಸ್ನಾನ ಮಾಡಿ ನೋಡಿ, ನಿಮ್ಮ ಮನೆ ಅಭಿವೃದ್ಧಿ, ನಿಮಗೆ ಯಾವ ಥರ ಹಣಕಾಸು ಅನ್ನೋದು ಒಲ್ದು ಬರುತ್ತೆ ಅಂತ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.